ನೆಕ್ಸ್ಟ್ 46 ಅಬ್ಸರ್ವ್ ಮಾಡಿದ್ವಿ. ಎಸ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಮೈನಸ್ 6 ಸ್ಕ್ವೇರ್ ಅಪ್ ಟು n ಟರ್ಮ್ಸ್ ಅಂದಿದ್ದಾಗೇನೆ n ಟರ್ಮ್ಸ್ ನೋಡಿ. ನೆಕ್ಸ್ಟ್ ನೋಡ್ಬೇಕು, ಇಫ್ n ಈಸ್ ಈವನ್, ಇಫ್ n ಈಸ್ ಈವನ್ ನಾವು ಚೂಸ್ ಮಾಡಿದ್ರಿ. ಇವಾಗ ಫಸ್ಟ್ ಒನ್ ಟರ್ಮ್ ಚೂಸ್ ಮಾಡಂಗಿಲ್ಲ, ಅಲ್ಲೆಲ್ಲ ಒಂದ್ ಕಡೆ ಒನ್ ಟರ್ಮ್ ಚೂಸ್ ಮಾಡ್ತೀವಿ. ಹಾಗಾದ್ರೆ ಸೊ ಈವನ್ ನಂಬರ್ ಆಫ್ ಟರ್ಮ್ ಚೂಸ್ ಮಾಡಬೇಕು, ಈವನ್ ನಂಬರ್ ಆಫ್ ಟರ್ಮ್ಸ್. ಹಾಗಾದ್ರೆ 1 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಚೂಸ್ ಮಾಡಂಗಿಲ್ಲ. ನೀವು ಚೂಸ್ ಮಾಡಿದ್ರೆ 2 ಟರ್ಮ್ ಚೂಸ್ ಮಾಡಬೇಕು, ಇಲ್ಲ 4 ಟರ್ಮ್ ಚೂಸ್ ಮಾಡಬೇಕು, ಇಲ್ಲ 6 ಟರ್ಮ್ ಚೂಸ್ ಮಾಡಬೇಕು. ಓಕೆನಾ? ನಾನು ಏನ್ ಮಾಡ್ತೀನಿ, ಸಮ್ ಆಫ್ 2 ಟರ್ಮ್ ಚೂಸ್ ಮಾಡ್ತೀನಿ. ಯಾಕಂದ್ರೆ ಇಫ್ n ಈಸ್ ಈವನ್, ಸಮ್ ಆಫ್ n ಟರ್ಮ್ಸ್ ಇಫ್ n ಈಸ್ ಈವನ್ ಅಂತ ಹೇಳಿದೆ. ಕರೆಕ್ಟಾ? ಸೊ ಇವಾಗ ಆಪ್ಷನ್ಸ್ ಅಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ತಾ ಬರೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ಸ್ ಅಲ್ಲಿ ನೋಡಿ, ಸೊ 2 ಇಂಟು, ಸೊ 2 ಪ್ಲಸ್ 1 ಡಿವೈಡೆಡ್ ಬೈ 2 ಏನಾಯ್ತು, 2 ಕ್ಯಾನ್ಸಲ್ ಆಗಿ ಏನ್ ಬಂತು 3. ಬಟ್ 1 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ವ್ಯಾಲ್ಯೂ ಏನ್ ಬರುತ್ತೆ, -3 ಬರುತ್ತೆ. ಹಾಗಾಗಿ ಆಪ್ಷನ್ಸ್ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಕರೆಕ್ಟ್. ನೆಕ್ಸ್ಟ್ ಬನ್ನಿ, ಸೆಕೆಂಡ್ ಆಪ್ಷನ್ ಬನ್ನಿ. ಸೊ ಇಲ್ಲಿ ಏನ್ ಮಾಡೋಣ, ಸೊ 2 ಮೈನಸ್ 1 2, ಸೊ 2 ಇಂಟು 2 ಮೈನಸ್ 1 ಡಿವೈಡೆಡ್ ಬೈ 2 ಏನಾಯ್ತು, ಸೊ ಪ್ಲಸ್ 1 ಆಯ್ತು. ಬಟ್ ಏನಿದೆ -1, ಹಾಗಾಗಿ ಇದು ಆಪ್ಷನ್ಸ್ ರಾಂಗ್ ಆಯ್ತು. ನೆಕ್ಸ್ಟ್ ಆಪ್ಷನ್ ಬನ್ನಿ. ಸೊ n is equal to 2 ಏನಾಯ್ತು, -2 ಇಂಟು, ಸೊ 2 ಪ್ಲಸ್ 1 3 ಡಿವೈಡೆಡ್ ಬೈ 2 ಅಂದ್ರೆ ಆಯ್ತು -3. ನೋಡಿ, 1 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಇಸ್ -3. ಎಸ್, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಆಪ್ಷನ್ 4 ಬನ್ನಿ, n is equal to 2 ಕೊಡಿ, ಏನಾಯ್ತು, ಸೊ -2 ಇಂಟು 2 ಮೈನಸ್ 1 ಸೊ ಡಿವೈಡೆಡ್ ಬೈ 2 is equal to 2 ಕ್ಯಾನ್ಸಲ್ ಆದ್ರೆ ಏನಾಯ್ತು, -1 ಬಂತು. This option 4 is wrong answer. Option 3 is perfect answer. Okay. Next, question number 47. If x greater than 1, if x greater than 1, x greater than minus a, comma x greater than minus b, comma x greater than minus c are in GP. Are in GP. So, ಏನು ಕೊಟ್ಟಿದ್ದಾರೆ, x power minus a, x power minus b, x power minus c are in what? GP. Correct? Geometric progression. So ಇದೇನ್ ಬರಬಹುದು, x ಪವರ್ a ಬರೀಬಹುದು 1 over x power a, 1 over x power b, so 1 over x power c are in GP, right? So ಡಿನಾಮಿನೇಟರ್ ಬರ್ಕೊಂಬೋದಲ್ಲ, ಯಾಕಂದ್ರೆ x greater than 1 ಕೊಟ್ಟಿದೆ, x greater than 1. ಈ 3 ಟರ್ಮ್ ಕೂಡ ಏನಾಗಿದೆ, ಟರ್ಮ್ಸ್ ಆಫ್ GP. ಹಾಗಾದ್ರೆ ಏನಾಗಬೇಕು, ಸೊ ಮಿಡಲ್ ಮೋಸ್ಟ್ ಸಾರಿ ಸೆಂಟ್ರಲ್ ಟರ್ಮ್ ಇಸ್ ಈಕ್ವಲ್ ಟು s, so square of second term is product of next 2 terms. Yes, correct? This is a geometric mean definition. Geometric mean ಅಂದ್ರೆ ಏನಾಯ್ತು, s is power 2 ಮಾಡ್ಕೊಳ್ಳಿ, ಅಂದ್ರೆ 1 over x power 2b is equal to 1 over, so bases are same, power can be added. Yes, ಇದನ್ನೇನ್ ಬರೀಬಹುದು ನೆಕ್ಸ್ಟ್, ಸೊ x power ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, x power a plus c is equal to x power 2b ಬರೀಬಹುದಾ. ಸೊ ಬೇಸ್ ಸೇಮ್ ಇದೆ, ಹಾಗಾದ್ರೆ ಏನಾಯ್ತು, a plus c is equal to 2b. ಸೊ ಹಾಗಾದ್ರೆ a plus c divided by 2 is equal to b. ಸೊ ಯಾವ ಡೆಫಿನೇಷನ್ ಇದೆ, ಅರ್ಥಮೆಟಿಕ್ ಮೀನ್ ಡೆಫಿನೇಷನ್. ಹಾಗಾದ್ರೆ ಸೊ ಅರ್ಥಮೆಟಿಕ್ ಡೆಫಿನೇಷನ್ ಆದ್ರೆ, ಸೊ a b c are what, a b c in ap. ಸೊ a b c in ap. ನಾವು a b c ಗಳ ಬಗ್ಗೆ ಎಲ್ಲ ಹೇಳ್ಬೇಕಾಗಿದ್ದು. ಹಾಗಾದ್ರೆ then a b c are in arithmetic progressions ಹೇಳ್ಬೋದಾ. ನೆಕ್ಸ್ಟ್ ಕ್ವಶನ್ ನಂಬರ್ 48 ಬನ್ನಿ. ಕ್ವಶನ್ ನಂಬರ್ 48 ಹೇಳಿದಾನೆ, if the arithmetic mean of the root of the quadratic equation is 8/5 and arithmetic mean of their reciprocal is 8/7, then quadratic equation is what ಅಂತ ಹೇಳಿದೆ. quadratic equations ಫಾರ್ಮ್ ಮಾಡಬೇಕು. ಇಲ್ಲಿ ಏನ್ ಮಾಡೋಣ, if the arithmetic mean of the roots of quadratic equations na, so roots tana alpha and beta are the roots of quadratic equations tana, roots of quadratic equations. Okay, so hagadre arithmetic mean between alpha and beta is how much, 8/5, right? Hagadre arithmetic mean between, so alpha and beta is what, 8/5. Yes, 8/5. So what is alpha plus beta? So 10/5. So 10/5 ಅಂದ್ರೆ alpha plus beta is equal to, so 5 ones are 5 twos are.
right? ಅಂದ್ರೆ alpha plus beta ಅಂದ್ರೆ sum of the roots is 2. Sum of the root is 2. Correct ಇದೆಯಾ? Yes. 8 by 5. So 2 8s are so 16. Sorry, see 16, right? It was a 16 by 5. 16 by 5. Sum of roots of the quadratic equation is 16 by. ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅರ್ಥಮೆಟಿಕ್ ಮೀನ್ ಆಫ್ ದೇರ್ ರೆಸಿಪ್ರೋಕಲ್ ಈಸ್ ಅಂದ್ರೆ ಸೊ ಇವುಗಳ ರೆಸಿಪ್ರೋಕಲ್ ಅರ್ಥಮೆಟಿಕ್ ಮೀನ್ ಏನಾಗುತ್ತೆ ಅಂತ. ಸೊ 1 over alpha plus 1 over beta divided by 2 is equal to ಏನ್ ಕೊಟ್ಟಿದ್ದಾರೆ 8 by 7. Right. The arithmetic mean of roots, the reciprocal of roots of quadratic equation is 8 by 7. Okay. So ಇದನ್ನ LCM ಮಾಡಿ. So alpha into beta, alpha beta. So beta plus alpha is equal to 2 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ 16 by 7 ಆಗುತ್ತೆ. 16 by 7 ಕನ್ಫ್ಯೂಷನ್ ಆಗಿದ್ರೆ ಇದನ್ನ ಸಿಂಪ್ಲಿಫಿಕೇಶನ್ಸ್ ಮಾಡ್ಕೊಳ್ಳಿ. ಈ 2 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. So beta plus alpha divided by alpha into beta is equal to 2 8s are 16 by 7. So alpha plus beta is equal to alpha plus beta already value ಗೊತ್ತಿದೆ. So 16 by 5 divided by alpha into beta. So 16 by 7. Okay. So ನಮಗೆ alpha into beta ಸಾಲ್ವ್ ಮಾಡಿ. Alpha into beta is equal to already so 16 by 5 ಇದೆ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ 7 by 16 ಆಗುತ್ತೆ. ಕರೆಕ್ಟಾ? 7 by 16 ಇಲ್ಲಿಗೆ 16 by 7 ಬರುತ್ತೆ. ಸೊ ಅಂದ್ರೆ 7 by 16 ಆಗುತ್ತೆ. ಸೊ 16 ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 7 by 5. ಇದೇನಿದು ಸಮ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್, ಪ್ರಾಡಕ್ಟ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಸೊ ಒನ್ಸ್ ವಿ ನೋ ದ ಸಮ್ ಆಫ್ ರೂಟ್ಸ್ ಆಫ್ ಸಮ್ ಅಂಡ್ product of quadratic equation, easily can formate a quadratic equations. So x square minus sum of quadratic equation into x plus product of quadratic equation is equal to 0. So x square minus alpha plus beta is 16 by 5 into x, product of quadratic equation is 7 by 5 is equal to 0. Take LCM. 5 into x square 5x square minus 16x plus 7x plus 7 is equal to 0. This is the required quadratic equations. ನೋಡಿ ಆಪ್ಷನ್ಸ್ ಯಾವ ಆಪ್ಷನ್ಸ್ ಇದನ್ನ ಟಿಕ್ ಮಾಡ್ಕೊಳ್ಳಿ. Okay.